ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಈಗ ನಮ್ಮ ಊರಿಂದ ಮೈಸೂರು ಕಡೆ ಪ್ರಯಾಣ. ಅಲ್ಲಿಂದ ಇಬ್ಬರು ಬಾಯ್ಸ್ ಮೀಟ್ ಆಗ್ತಾರೆ ನಮಗೆ. ಏನಪ್ಪ ಜನ, ಆ್ಯಕ್ಚುಲಿ ಈಗ ಹೋಗಬೇಕು ರೈಟ್ ಸೈಡಲ್ಲಿ ಕೆ ಆರ್ ನಗರ ಮೇಲೆ ಮೈಸೂರಿಗೆ ಹೋಗೋಕ್ಕೆ. ಅದೊಂಥರ ರಾಜಮಾರ್ಗ ಇದ್ದಂಗೆ, ಇದೊಂಥರ ರಹಸ್ಯ ಮಾರ್ಗ ಥರ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಲಾಕ್ಡೌನ್ ಟೈಮಲ್ಲೆಲ್ಲ ಈ ಅಂಪಾಪುರ ಸೈಡೇ ಮೈಸೂರುಗಳೇ ಸುಪ್ರೂಪರ್ ಆಡಬೇಕಾಗೋದು. ಅಲ್ಲಿ ಹಾಕೊಳ್ಳೋರು ಪೊಲೀಸರು ಅಂದ್ಬಿಟ್ಟು. ಅದಲ್ದಿರ ಇಲ್ಲಿ ಸಾಗರಕಟ್ಟೆ ಅಂತ ಒಂದು ಬ್ರಿಡ್ಜ್ ಬರುತ್ತೆ, ಅದು ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿರುತ್ತೆ ಬೆಳಗ್ಗೆ ಟೈಮು. ಅದು ನೋಡೋಕ್ಕೆ ಹೋಗುವ ಅಂದ್ಬಿಟ್ಟು ಈ ಕಡೆಗೆ ತಿರುಗಿಸ್ಬಿಟ್ವಿ. ಇಲ್ಲಿ ರೋಡ್ ಎಷ್ಟು ಚೆನ್ನಾಗೈತೆ ಕಂಪೇರ್ಡ್ ಟು ಕೆ ಆರ್ ನಗರದಿಂದ ಮೈಸೂರಿಗೆ. ಫುಲ್ ಒಳ್ಳೆ ಕಂಟ್ರಿ ರೋಡ್ ಫೀಲ್ ಬರುತ್ತೆ. Prepared to break the silence. I'll be out in the sunshine, running beside the lions. I've been feeling down, but I've been looking up, afraid to fall. God, I've been so down, can you pick me up? Don't let me fall. Can you show me this mess? I am down and on my knees and I may fall as I'm so close to the edge. ನೋಡಿ ಹೆಂಗಿದೆ ವೇವು. ಇದೆ ಸಾಗರಕಟ್ಟೆ, ಸಕ್ಕತ್ತಲ್ಲ. ಸನ್ರೈಸ್ ಕರೆಕ್ಟಾಗಿ ಆಗ್ತಿದೆ. ಇನ್ನೊಂದು ಸ್ವಲ್ಪ ಸೂರ್ಯ ಅವರು ಒಳಗೆ ಬಂದ್ಬಿಟ್ಟಿದ್ರೆ ಚೆನ್ನಾಗಿ ಕಾಣ್ತಾ ಇದೆ. ನೈಸ್. ನೋಡಿ ಅಲ್ಲೆಲ್ಲ ನಿಮ್ಗೆ ಚಿಕ್ಕ ಚಿಕ್ಕ ಬೋಟ್ ಕಾಣಿಸ್ತಾ ಇರ್ಬೋದು. ಎಲ್ಲ ಅಲ್ಲಿ ಮೀನು ಹಿಡಿತಾ ಇದ್ದಾರೆ. ಮೀನು ಹಿಡ್ಕೊಬಂದು ಇಲ್ಲಿ ಮುಂದೆ ಒಂದು ಸಣ್ಣ ಪುಟ್ಟ ಪೆಟ್ಟಿಗೆ ಅಂಗಡಿ ಥರ ಹಾಕೋಬಿಟ್ಟು ಮೀನು ಮಾರ್ತಾರೆ. ಆ್ಯಂಡ್ ಜನ ತಗೊಂಡು ಅವತ್ತಿಂದ ಅವತ್ತಿಗೆ ಮೀನು ಖಾಲಿ. ನೋಡಿ ಇಲ್ಲೆಲ್ಲ ಒಂಥರ ಶೆಲ್ಟರ್ ಥರ ಹಾಕ್ಕೊಂಡಿದ್ದಾರೆ ನೋಡಿ, ಚಿಕ್ಕ ಚಿಕ್ಕದು. ಇಲ್ಲಿಗೆ ತಗೊಬಂದು ಮೀನನ್ನ ಮಾಡ್ತಾರೆ. ನೋಡಿ ಮೀಟಿಂಗ್ ಪಾಯಿಂಟ್ ಹೇಳಿದ್ದು ಮಣಿಪಾಲ್ ಆಸ್ಪತ್ರೆಯಲ್ಲಿ. ಅಲ್ಲಿ ನಮ್ಮ ಹುಡುಗ ಹೋಯ್ತವನೆ ನಡೀಲಿ. ಏಯ್ ಲಿಕ್ಕಿ ಅಲ್ಲ ವಾ ಮಳೆ ನೀರು ಹೋಗಿರ್ತದಲ್ಲ, ಕೂಡಲ್ಲ ನಾರ್ಮಲ್ ಬಟ್ಟೆ ಒರೆಸಿರು ಹೋಗದ. ಈಗಲೇ ಹೇಳಿದ ಅವನು. ಸೊ ನೋಡಿದ್ರಿ, ಮಣಿಪಾಲ್ ಹಾಸ್ಪಿಟ್ಲ್ ಹತ್ರ ಮೀಟಿಂಗ್ ಪಾಯಿಂಟ್ ಅಂತ ಅಂದ್ಕೊಂಡೆ ನಾವು. ಬಟ್ GRS ಹತ್ರೆಲ್ಲ ಸಿಕ್ಬಿಟ್ಟ ಯೋಗಿ. ಪ್ಲ್ಯಾನ್ ಏನಿದ್ದಿದ್ದು ಅಂದರೆ ಯೋಗಿ ಲಿಕ್ಕಿನ ಕರ್ಕೊಬಂದು ಮಣಿಪಾಲ್ ಹತ್ರ ಮೀಟ್ ಆಗೋದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಏನೋ ಲಿಕ್ಕಿ ನೈಟು ಬರಲ್ಲ ಅಂತೇನೋ ಯೋಗಿ ಕಾಲ್ ಮಾಡಿ ಹೇಳಿದ್ನಂತೆ. ಈಗ ಅವನು ಬರಲ್ಲ ಅಂತ ನಾವೇನೋ ಗ್ರೂಪಲ್ಲಿ ಇವನು ಮೆಸೇಜ್ ಹಾಕ್ಬಿಟ್ರೆ, ಈಗ ಆಲ್ರೆಡಿ ಇಬ್ಬರು ಇಲ್ಲ, ಇನ್ನೊಬ್ಬ ಬರಲ್ಲ ಅಂದರೆ 4 ಜನ ಏನು ಹೋಗೋದು ಬಿಡು ಅಂತ ಪ್ಲ್ಯಾನ್ ಕ್ಯಾನ್ಸಲ್ ಆಗುತ್ತೆ ಅಂತ ಇವನು ಹುಡುಗ ಹೇಳಿಲ್ಲ ನಮಗೆ. ಬನ್ನಿ ಬರೋಣ ಹೋಗೋಣ ಎಲ್ಲ ರೆಡಿ ಇದ್ದಾರೆ ಅಂತ ಹೇಳ್ಕೊಬಿಟ್ಟ ನೈಟು. ಸೊ ಇವಾಗ ಮೈಸೂರಿಂದ ನಾವು ಫಸ್ಟ್ ಹೋಗ್ತಿರೋ ಪ್ಲೇಸ್ ಬಂದು ರಂಗನತಿಟ್ಟು ಬರ್ಡ್ ಸ್ಯಾಂಚುರಿಗೆ. ಮೈಸೂರಿಂದ ಜಸ್ಟ್ ಒಂದು 11 ಕಿಲೋಮೀಟರ್ಸ್ ಏನೋ ಇದೆ. ಆ್ಯಕ್ಚುಲಿ ನಾವು ಇಬ್ಬರೆಲ್ಲ ಹೋಗಿರ್ಬೋದು. ಸ್ಕೂಲ್ ಟ್ರಿಪ್ಪಲ್ಲೆಲ್ಲ ಕರ್ಕೊಂಡು ಹೋಗೋರು ನಮಗೆ. ಕರ್ಕೊಂಡು ಹೋದಾಗಂತೂ ನಾನು ಯಾವತ್ತೂ ಹೋಗಿಲ್ಲ. ಹೋಗೋಣ ಅಂದ್ಕೊಂಡು ಇವಾಗ ಅಲ್ಲಿಗೆ ಹೋಗ್ತಾಯಿದ್ವಿ. ಏನು ಸ್ಟ್ರೈಟ್ ಹೋಯ್ತಾವನ ಲೆಫ್ಟ್ಗಲ್ವಾ? ಲೆಫ್ಟ್. ಓಕೆ
ಫೋಟೋಗ್ರಾಫಿ ಫೀ 150 ರೂಪಾಯಿ. ಸಣ್ಣ ಕ್ಯಾಮ್ರಾನು ಡಿಜಿಟಲ್ SLR. ನಿಂದು ಡಿಜಿಟಲ್ ಅಲ್ಲ ಆಗುತ್ತೆ. ವೆಲ್ಕಮ್ ಬ್ರೋ. ಲೆಟ್ಸ್ ಗೋ. ನೀ ಮುಂದೆ ಇರ ಫುಲ್ಲು ಎಲ್ಲ ಅಂದರೆ ಮೊಬೈಲಲ್ಲಿ ಕಾಣ. ಹಲೋ ಆ್ಯಕ್ಚುಲಿ ಗೋಪ್ರೋಗೆ ದುಡ್ಡೇನು ಇಸ್ಕೊಳ್ಳಿಲ್ಲ ಅಲ್ವಾ ಬಾಯ್ಸ್? ಏನು ಇಸ್ಕೊಳ್ಳಿಲ್ಲ, ಗೋಪ್ರೋ ದುಡ್ಡಿಲ್ಲ. ನಾರ್ಮಲ್ ಪ್ರೊಫೆಷ್ನಲ್ ಕ್ಯಾಮ್ರಾ ಅಥವಾ DSLR ಇದ್ದರೆ ನೀವು ನೋಡಿರ್ತೀರ 150 ಬೇಸ್ಡ್ ಆನ್ ಲೆನ್ಸ್ ಮೇಲೆ 150 ಆ್ಯಂಡ್ 600 ರೂಪೀಸ್. ಇನ್ನೊಂದಲ್ಲ, ಮೋರ್ ದೆನ್ 200 mm ಲೆನ್ಸ್. 500 mm ಲೆನ್ಸ್ಗೆ ಬಿಲೋ 200 mm 150. ಮೋರ್ ದೆನ್ 500 mm ಇತ್ತಾ? 500 mm. ಓಕೆ, 600 ಏನೋ ಇದೆ ರುಪೀಸ್. ಬಿಲ್ ನನ್ನ ಬಿಲ್ 400 ಫಾರ್ ಬೋಟಿಂಗ್. ಎಂಟ್ರಿ ಫೀಸ್ 75 per ride. ಹೆಸರು ಚೇಂಜ್ ಮಾಡಿ ನಾವು ಬಂದಿದ್ವಲ್ಲ ಇವಾಗ ಯೋಗಿ ಅಂತ ಬಂದ್ರೆ ಹಾಕಿ ಬರ್ತಾನೆ ಇಲ್ಲ. ಆಮೇಲೆ ನಿಮ್ಗೆ ಯಾಕೆ ಬೇಕಂತ ಹಾಕ್ಬಿಡೋದು. ಚೇಂಜ್ ಮಾಡಪ್ಪ ಹತ್ಬೇಕಾ? ಬರ್ಡ್ ವಾಚ್ ಟವರ್ ಫಸ್ಟ್ನೇದು. ಓಟ್ಗಳಿದ್ದಾವೆ, ಸುಮ್ಮನೆ ಹಂಗೆ ವೇಸ್ಟ್ ಇಟ್ಟವ್ರಲ್ಲ. ನಾವಿಲ್ಲಿ ಈ ಕಡೆಯಿಂದ ಅದಕ್ಕೆ ಹೆಂಗಂತಿರ್ತೀವಿ ನೋಡಿ, ಎಷ್ಟು ಚೆನ್ನಾಗೈತಲ್ಲ ಅಂತ. ಅವುಗಳೆಲ್ಲ ಗ್ಯಾಂಗ್ ಹಾಕೊಂಡು ಏನು ಮಾತಾಡ್ತಿರ್ಬೋದು. ಯಾವ ಸೆಡೆಗಳು ಕಾಸ್ಕೊಂಡು ನಮ್ಮನ್ನು ನೋಡೋಕೆ ಬಂದವೆ. ಅಷ್ಟೊಂದು ಫೇಮಸ್ಸಾ ನಾವು ಅಂತ. ಹ್ಯಾಂಗಿಂಗ್ ಬ್ರಿಡ್ಜ್ ಇದು ಸಕಲಾಗಿರುತ್ತೆ, ನನಗಿಷ್ಟ. ಆದರೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟಾರೆ. ಏನು ಕ್ಲೋಸು? ಅಲ್ಲಾಡಕ್ಕಲ್ಲ ಇದು. ಹೋಗು ಆಯ್ತು ಬಿಡಪ್ಪ. ಇದೆಲ್ಲ ಒಳ್ಳೆ ಕುತ್ಕೊಂಡು ವಾಚ್ ಮಾಡೋಕ್ಕೆ ಸಾಕಾಗಿದೆ. ಏನೇನೋ ಐತಲ್ಲಪ್ಪ ಸೈಂಟಿಫಿಕ್ ನೇಮ್ಗಳು. ನಮ್ಮ ಮೆಡಿಕಲ್ ಬಾಯ್ಸ್ ಹೆಲ್ಪ್ ಆಗುತ್ತಿರೋ. ದೋಳ್ ರೈಡನ್ ನೇರಳೆ ಮಾವು ನೋಡ್ಕೊಬಿಡಿ. ಅಲ್ಲ ಅರಳಿ ಡೈನೋಸಾರಸ್ ಎಗ್ ಅಂತೆ. ಚೈನಾದಲ್ಲೇ ಸಿಕ್ಕಿರೋದು ಅದು. ಅದು ಏನು ಸತ್ತಿಲ್ಲ, ಇಂಡಿಯಾದಲ್ಲ, ಚೈನಾದಲ್ಲ ಅದು. ಅದು ಏನು ಸತ್ತಿಲ್ಲ. ಅದು ಯಾವ್ದ್ರಲ್ಲಿ ಮಾಡಿರೋದು ನೋಡು ಹೊಡೆದು. ಅಬ್ಬಿಸಿಂದ ಆಗತ್ತೆ. ಗೋಲ್ರಿನ ಮೈ ಫೇವ್ರೇಟ್ ವುಡ್ಡಲ್ಲಿ ಇದೆ ಕಣ. ಅವರ್ ಫೇವ್ರೇಟ್ ಬರ್ಡ್. ಅವರ್ ಫೇವ್ರೇಟ್ ಬರ್ಡ್ ಕಿಂಗ್ ಫಿಶರ್. ಎಕ್ಸ್ಪೆಷಲಿ ನೋಡಿಲಿ ಈ ವರ್ಡ್ ಇದೆಯಲ್ಲ, ಇದು ತುಂಬ ಫೇಮಸ್. ಇದು ನೋಡ್ರಿ, ಲೆಟ್ಸ್ ಗೋ. ಆದರೂ ಬೆಳಗ್ಗೆ ಕರೆಕ್ಟಾಗಿ ಬಂದಿದೆ. ಇನ್ನೊಂದು ಸ್ವಲ್ಪ ಬೇಗನೆ ಬರಬೇಕಾಗಿತ್ತು. ಇನ್ನೇನು ಕೆರೆ ಇಲ್ಲೇ ಐತೆ, ನೀರಂತೂ ಬುಡ್ಕೋತಾ ಇರ್ತಾರೆ. 24 ಗಂಟೆ ಬರ್ತಿದೆ. ಅವೆಲ್ಲ ಎಷ್ಟಕ್ಕೆ ಹೋಗ್ಬೋದಲ್ಲ ಮತ್ತೆ ಇದು ಮಾಡಿದ್ರೆ ಸದ್ಯ ಕಟ್ಟಬೇಕು. ಹೀಗೆ ಹೋದ ಆಟೋ ಡೆಬಿಟ್ ಆಗುತ್ತೆ, ಆಟೋ ಡೆಬಿಟ್ ಆಗುತ್ತೆ ಅಂತ ನಾರ್ಮಲ್ ಇಂಟ್ರೆಸ್ಟ್ ಇವಾಗ ಹಿಂಗೆ ನಾನಲ್ಲಿ ಕೂತ್ಕೊಳ್ಳೋ ಥರ ಮಾಡಬೇಕಾಗಿತ್ತು. ಹಿಂದ್ಗಡೆ ಇದು ಬೇರೆ ಐತೆ. ಎಲ್ಲ ನಮ್ಮ ಗೈಟ್ ಇರ್ತಾರ. ಬೋಟಿಂಗಿಗೆ ಮಾತ್ರ ಇದು ಫ್ರೀ ಆಗೈತೆ. ನಾವೇ ಬೋಟ್ ಎತ್ಕೊ ಹೋಗ್ಬಿಡೋಣ. ಅಲ್ಲಿ ತನಕ ಹೋಗ್ಬೇಕಲ್ಲ. ಎಲ್ಲೋದ್ರ ಇವರು? ಇಲ್ಲೇನೋ ಮೊಟ್ಟೆ ಇಟ್ಲ ಏನಪ್ಪ. ಅದಕ್ಕೆ ಯಾರು ಫಾರೆಸ್ಟ್ ಆಫೀಸರ್ ಆಗಿ ಒಳ್ಳೆ ಮಿಲಿಟ್ರಿ ಥರ ಕಾಣಿದೆಯಲ್ವ ಇದರಲ್ಲಿ. ಆ್ಯಕ್ಚುಲಿ ಬೋಟಿಂಗ್ ಬರೋದೇ ಸರಿ ಅನಿಸುತ್ತೆ ಅಲ್ಲ. ನಿಧಾನ ಕಣ.
ಎಷ್ಟಿರ್ಬೋದು ಮೈಲೇಜ್ ಆಸ್ಟ್ರೇಲಿಯಾದಿಂದ ಆಸ್ಟ್ರೇಲಿಯನ್ ಬಟ್ಟೆ ಕನ್ಯಾಕುಮಾರಲ್ಲಿ ಸ್ಟಾಪ್ ಆಗುತ್ತದೆ. ಹಲೋ, ಊಟ ಆಯ್ತಾ? ಹಾಯ್ ಬಾಯ್ಸ್. ಊಟ ಮಾಡೋಣ ಅದು ಸೀಸನ್ ಟೈಮ್ ಇದು ಫೆಬ್ರವರಿ ಮಾರ್ಚಲ್ಲಿ ಜಾಸ್ತಿ ಬರ್ಡ್ಸ್ ಮರಿಗಳೆಲ್ಲ ಕಾಣೋದು. ನೆಕ್ಸ್ಟ್ ಟೈಮಲ್ಲಿ ಬಂದರೆ ಬರ್ಡ್ಸ್ ಸಿಗಲ್ಲ ನಿಮಗೆ. ಗಲಾಟೆ ಮಾಡೋದು ಹೋದರೆ ಬರ್ಡ್ಸ್ ಫೋನ್ ಮಾಡೋದೆಲ್ಲ ಎಂಜಾಯ್ ಮಾಡ್ಬೋದು. ಮರಿಗಳಿಲ್ಲ ಈ ಕಡೆ ಇದೊಂದು ಗ್ರೇ ಕಲರ್ ಇದೆಲ್ಲ ಓಪನ್ ಬೀಚ್ ಅಂತ. ಅಡಲ್ಟ್ಗೆ ಬೀಚ್ ಓಪನ್ ಆಗಿರ್ತದೆ, ಬೇಬಿಗೆ ಇದು ಬೀಚ್ ಓಪನ್ ಆಗಿರೋದು. ಬೀಚ್ ಮಧ್ಯೆ ಇದೇ ಓಪನ್ ಆಗಿದೆ. ಬರೋದೆಲ್ಲ ಫುಲ್ ಫಾರಿನ್ ಬೇಡ ಬರಲ್ಲ. ನೋಡಿ ವೈಟ್ ಕಲರ್ ಮಣ್ಣುಗಳಿದೆ. I never got a it looks so cute. Looks cute. ಟ್ರೈನಿಂಗ್ ಮಾಡ್ತಿರೋದು. ನಲ್ವತ್ತೆರಡೇನೋ ಹೇಳಿದಲ್ವಾ? ಸಲೀಮ್ ಅಲ್ಲಿ ಬಂದು ಇಲ್ಲಿ ಎಲ್ಲ ನೋಡ್ಕೊಂಡು ರಿಸರ್ಚ್ ಮಾಡಾದ್ಮೇಲೆ ಇಲ್ಲಿಗೆ ಬರ್ಡ್ಸ್ ಬರೋದು ಈ ಜಾಗಕ್ಕೆ ಅಂತ ಗೊತ್ತಾಗಿ ಅದಕ್ಕೆ ರಂಗನತಿಟ್ಟು ಅಂತ ಹೆಸರಿಟ್ಟಿದ್ದು. ಬಟ್ ಒಂದು ಇನ್ಸಿಡೆಂಟ್ ಆಗಿಲ್ವಂತೆ ಇವತ್ತಿನ ಗಂಟ. ಯಾವ ಥರ ಇನ್ಸಿಡೆಂಟ್? ಯಾವ್ದು ಇನ್ಸಿಡೆಂಟ್ ಆಗಿಲ್ಲ. ಬೋಟ್ ಮತ್ತೊಂದು ಮೊಸಳೆ ಇದೆ, ಬೋಟಲ್ಲಿ ಯಾರೋ ಒಬ್ಬಿದ್ದು ಆಘಾತ ಮಾಡ್ಕೊಳ್ಳೋದು ಯಾವ್ದು ಆಗಿಲ್ಲ. ಮತ್ತೆ ಹಕ್ಕಿಗಳು ಇಲ್ಲಿಗೆ ಯಾಕೆ ಬರ್ತಾವಂದ್ರೆ ಇಲ್ಲಿ ಮೊಸಳೆಗಳಿವೆ, ಹಾವುಗಳಿವೆ. ಅವು ಪಕ್ಷಿಗಳಿಗೆ ಯಾರು ಜನರು ಹೋಗ್ದಂಗೆ ಎಲ್ಲ ಪ್ರೊಟೆಕ್ಟ್ ಏನು ಕೋತಿಗಳಿಂದ ಪ್ರೊಟೆಕ್ಟ್ ತಗೋತವೆ. ಅದೇ ಬೇಬಿ ಬರ್ಡ್ಸ್ಗೆ ಮೊಟ್ಟೆಗಳಿಗೆ ಹಾರ್ಮ್ ಆಗ್ದಂಗೆ ನೋಡ್ಕೊಳ್ಳುತ್ತೆ. ಸೊ ಇದು ಬಂದು ರಂಗನಾಥಿಟ್ಟು ಬರ್ಡ್ ಸೆಂಚುರಿ. ಇಲ್ಲಿಂದ ನೆಕ್ಸ್ಟ್ ನಾವು ತಲಕಾಡಿಗೆಲ್ಲ ಹೋಗೋದಿದೆ. ಅದು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡ್ತೀರಾ. ಅಲ್ಲಿವರೆಗೆ ಸ್ಟೇ ಟ್ಯೂನ್. We come alive in the night time. Something about how we dance.